ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಪ್ರೇಮಂಟೆ ಅನ್ನೋ ತೆಲುಗು ಭಾಷೆಯ ರೊಮ್ಯಾಂಟಿಕ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೆ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ನಾಯಕಿ ಒಂದು ಮದುವೆಯಲ್ಲಿ ಭೇಟಿಯಾಗ್ತಾರೆ. ಅವ್ರ ಪೇರೆಂಟ್ಸ್ ಮಾತಾಡಿ ಇಬ್ರಿಗೂ ಮದುವೆ ಮಾಡ್ತಾರೆ. ಮದುವೆ ಆದ್ಮೇಲೆ ನಾಯಕಿಗೆ ನಾಯಕನ ಬಗ್ಗೆ ಒಂದು ನಂಬಲಾಗದ ವಿಷಯ ಗೊತ್ತಾಗುತ್ತೆ. ಆ ವಿಷಯ ಏನು? ಆ ವಿಷಯ ಗೊತ್ತಾದ್ಮೇಲೆ ನಾಯಕಿ ಏನ್ ಮಾಡಿದ್ಲು, ಕಡೆಗೆ ನಾಯಕ ನಾಯಕಿಯ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ಒಂದು ರಿಸೆಪ್ಷನ್ ನ ತೋರಿಸ್ತಾರೆ. ರಿಸೆಪ್ಷನ್ ನಲ್ಲಿ ಮದುವೆ ಆಗ್ತಿದ್ದ ಹುಡುಗ ಹುಡುಗಿ ಸಖತ್ತಾಗಿ ಡ್ಯಾನ್ಸ್ ಆಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಅದ್ನ ಈ ಕಥೆಯ ನಾಯಕ ಮಧುಸೂದನ್ ಅಲಿಯಾಸ್ ಮದಿ ಬೇಜಾರಲ್ಲಿ ನೋಡ್ತಾ ಇರ್ತಾನೆ. ಇಲ್ಲಿ ಮದುವೆ ಆಗ್ತಿರೋ ಹುಡುಗಿ ಮದಿನ ರಿಜೆಕ್ಟ್ ಮಾಡಿ ಬೇರೆ ಮದುವೆ ಆಗ್ತಾ ಇರ್ತಾಳೆ. ಮದಿ ಫ್ರೆಂಡ್ ರವಿ ಬಂದು ಮದಿಗೆ ಬಿರಿಯಾನಿ ಕೊಡ್ತಾ ಇದ್ದಾರೆ ಬಾ ಅಂತಾನೆ. ರವಿ ಹೆಂಡತಿ ಅವನ್ನ ಬಿಟ್ಟು ಹೋಗಿರ್ತಾಳೆ. ಅದ್ನ ಮದಿ ತಾಯಿ ಸುಜಾತ ಎಲ್ರಿಗೂ ಹೇಳ್ತಾ ರವಿ ಶೇಪ್ ಔಟ್ ಮಾಡ್ತಾ ಇರ್ತಾಳೆ. ಮದಿ ಇವಾಗ ಯಾಕಪ್ಪ ಆ ಮದುವೆಗೆ ಬಂದಿರೋದು ಅಂದ್ರೆ, ಆ ಹುಡುಗಿನ ತೋರಿಸಿದ್ದ ಬ್ರೋಕರ್ ಮದುವೆಗೆ ಬನ್ನಿ ಇನ್ನೊಂದು ಹುಡುಗಿನ ತೋರಿಸ್ತೀನಿ ಅಂತ ಹೇಳಿರ್ತಾನೆ. ಅದಕ್ಕೆ ಸುಜಾತ ಹೋಗಿ ಬ್ರೋಕರ್ ಹತ್ರ ಹುಡುಗಿ ಎಲ್ಲಿ ಅಂತ ಕೇಳ್ತಾಳೆ. ಬ್ರೋಕರ್ ಹುಡುಗಿ ತಂದೆನ ತೋರಿಸಿ, ಇವಾಗ ಮದುವೆ ಆಗ್ತಿರೋ ಹುಡುಗನ್ನ ಆ ವ್ಯಕ್ತಿಯ ಮಗಳು ರಿಜೆಕ್ಟ್ ಮಾಡಿದ್ದಾಳೆ, ನಿಮ್ ಮಗನ್ನ ಮದುವೆ ಹುಡುಗಿ ರಿಜೆಕ್ಟ್ ಮಾಡಿದ್ದಾಳೆ, ಇಬ್ರಿಗೂ ಒಳ್ಳೆ ಜೋಡಿ, ಹೋಗಿ ಅವ್ರ ಜೊತೆ ಮಾತಾಡಿ ಅಂತಾನೆ. ಈ ಕಡೆ ಮದಿ ರವಿ ಜೊತೆ ಬಿರಿಯಾನಿ ತಿನ್ನೋಕೆ ಕ್ಯೂ ಅಲ್ಲಿ ನಿಂತಿರ್ತಾನೆ. ಅವಾಗ ರಮ್ಯಾ ಅನ್ನೋ ಹುಡುಗಿ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಜಗಳ ಆಡ್ತಾ ಇರ್ತಾಳೆ. ಅದ್ನ ನೋಡೋಕೆ ಮದಿ ಮತ್ತೆ ರವಿ ಹೋಗ್ತಾರೆ. ರಮ್ಯಾನ ನೋಡಿದ ಮದಿ ಲವ್ ಅಲ್ಲಿ ಬೀಳ್ತಾನೆ. ರಮ್ಯಾ ಮದಿನ ಮುಂದೆ ಕರೆದು ಬಿರಿಯಾನಿ ನೋಡಿ ಹೇಗಿದೆ, ಚೆನ್ನಾಗಿದ್ಯಾ ಅಂತಾಳೆ. ಮದಿ ರಮ್ಯಾ ಜೊತೆ ಸೇರಿ ಅವನು ಜಗಳ ಮಾಡೋಕೆ ಶುರು ಮಾಡ್ತಾನೆ. ಆಮೇಲೆ ಬೇರೆ ಬಿರಿಯಾನಿ ತರ್ತಾರೆ. ಅದರ ಸ್ಮೆಲ್ ಮಾಡಿ ರಮ್ಯಾ ಇದು ಬಿರಿಯಾನಿ ಅಂತಾಳೆ. ಅಂದ್ರೆ ರಮ್ಯಾ ಬಿರಿಯಾನಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ರಮ್ಯಾ ಬಿರಿಯಾನಿನ ಪ್ಲೇಟ್ಗೆ ಹಾಕೋತಾಳೆ. ಅಷ್ಟರಲ್ಲಿ ಅವಳ ತಾಯಿ ಬಂದು ರಮ್ಯಾನ ಕರ್ಕೊಂಡು ಹೋಗ್ತಾರೆ. ರಮ್ಯಾ ಟೇಬಲ್ ಹತ್ರ ಅವಳ ತಾಯಿ ಜೊತೆ ಮಾತಾಡುವಾಗಲೂ ಟೇಬಲ್ ನ ಕ್ಲೀನ್ ಮಾಡ್ತಾ ಇರ್ತಾಳೆ. ಪಕ್ಕದ ಟೇಬಲ್ ಅಲ್ಲಿ ಮದಿ ಮತ್ತೆ ರವಿ ಕೂತ್ಕೊಂಡಿರ್ತಾರೆ. ರಮ್ಯಾ ತಾಯಿ ಹುಡುಗಿಗೆ ಗಿಫ್ಟ್ ಕೊಡ್ಬೇಕು ಅಂತ ರಮ್ಯಾಗೆ ಇಷ್ಟ ಇದ್ದ ಸೀರೆನೆ ಗಿಫ್ಟ್ ಆಗಿ ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ರಮ್ಯಾ ಬೇಜಾರಾಗಿರ್ತಾಳೆ. ಇಲ್ಲಿ ಮದಿಗೆ ಮದುವೆ ಗಂಡನ್ನ ರಮ್ಯಾ ರಿಜೆಕ್ಟ್ ಮಾಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದೇ ಟೈಮ್ಗೆ ರಮ್ಯಾ ತಂದೆ ರಮ್ಯಾನ ಕರ್ಕೊಂಡು ಬರೋಕೆ ಹೇಳ್ತಾರೆ. ರಮ್ಯಾ ಅವಳ ತಾಯಿ ಜೊತೆ ಮದಿ ತಂದೆ ತಾಯಿನ ಭೇಟಿ ಆಗೋಕೆ ಹೋಗ್ತಾ ಇರ್ತಾಳೆ. ಅವಾಗ ಒಬ್ಬ ಹುಡುಗ ಗಿಫ್ಟ್ ತಗೊಂಡು ಹೋಗೋದನ್ನ ನೋಡ್ತಾಳೆ. ಅವಳು ಸೀರೆನ ಎಗರಿಸ್ಬೇಕು ಅಂತ ಆ ಹುಡುಗನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅವಳನ್ನ ಮದಿ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆ ಹುಡುಗ ಒಂದು ರೂಮ್ಗೆ ಗಿಫ್ಟ್ ಹಾಕಿ ರೂಮ್ ಬೀಗ ಹಾಕೊಂಡು ಹೋಗ್ತಾನೆ. ರಮ್ಯಾ ಹೋಗಿ ಕತ್ತರಿ ತಗೊಂಡು ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಆಗ್ತಾ ಇರಲ್ಲ. ಅವಾಗ ಅಲ್ಲಿಗೆ ಮದಿ ಬಂದ್ಬಿಡ್ತಾನೆ. ಎಲ್ಪ್ ಮಾಡ್ತೀನಿ ಅಂತ ಹೇಳಿ ಅವಳ ಹೇರ್ ಪಿನ್ ತಗೊಂಡು ಲಾಕ್ ಓಪನ್ ಮಾಡ್ತಾನೆ. ರಮ್ಯಾ ಹೇರ್ ಪಿನ್ ಇಂದ ಅದೇ ಲಾಕ್ ಓಪನ್ ಮಾಡಿದ್ರಿ ಅಂತ ಕೇಳ್ತಾಳೆ. ಮದಿ ಇದೇ ನನ್ ಕೆಲ್ಸ ಅಂತಾನೆ. ಅಂದ್ರೆ ಮದಿ ಮತ್ತೆ ಅವನ್ ಫ್ರೆಂಡ್ಸ್ ಸೇರಿ ಸುಜಾತ ಸೆಕ್ಯೂರಿಟಿ ಸರ್ವಿಸಸ್ ಅಂತ ಆಫೀಸ್ ಓಪನ್ ಮಾಡ್ಕೊಂಡು ಮನೆಗಳಿಗೆ CCTV ಲಾಕ್ಸ್, ಒಂದ್ ರೀತಿ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋ ಕೆಲಸ ಮಾಡ್ತಾ ಇರ್ತಾನೆ. ಈ ಕಡೆ ಮದಿ ತಂದೆ ತಾಯಿ ಅದ್ನ ರಮ್ಯಾ ತಂದೆ ತಾಯಿಗೂ ಹೇಳ್ತಾರೆ. ಇನ್ನ ರಮ್ಯಾ ಬಗ್ಗೆ ಹೇಳ್ಬೇಕು ಅಂದ್ರೆ ಅವಳಿಗೆ ಎಲ್ಲ ಕ್ಲೀನ್ ಆಗಿರ್ಬೇಕು. ಅದೇ ರೀತಿ ರಮ್ಯಾ ಗಿಫ್ಟ್ ಇರೋ ರೂಮ್ಗೆ ಹೋದಾಗ ಮದಿಗೆ ಅವಳ ಗಿಫ್ಟ್ ಹುಡುಕೋಕೆ ಹೇಳಿ ಅವಳು ಗಿಫ್ಟ್ ಎಲ್ಲಾನು ನೀಟಾಗಿ ಜೋಡಿಸೋಕೆ ಶುರು ಮಾಡ್ತಾಳೆ. ಮದಿಗೆ ರಮ್ಯಾ ಇಷ್ಟ ಆಗ್ತಾಳೆ. ಅದಕ್ಕೆ ಗಿಫ್ಟ್ ಸಿಕ್ಕಿದ್ರು ಅದನ್ನ ಸೈಡ್ಗೆ ಬಿಸಾಕಿ ಅವಳ ಜೊತೆ ಮಾತಾಡ್ತಾ ಇರ್ತಾನೆ. ಇಲ್ಲಿ ರಮ್ಯಾಗೆ ಮದಿನ ಆ ಹುಡುಗಿ ರಿಜೆಕ್ಟ್ ಮಾಡಿದ್ದಾಳೆ ಅಂತ ಗೊತ್ತಾಗುತ್ತೆ. ರಮ್ಯಾ ನೋಡೋಕೆ ಚೆನ್ನಾಗೇ ಇದ್ದಿರಲ್ಲ, ಯಾಕೆ ರಿಜೆಕ್ಟ್ ಮಾಡಿದ್ಲು ಅಂತ ಕೇಳ್ತಾಳೆ. ಮದಿನ ಯಾಕಪ್ಪ ಹುಡುಗಿರು ರಿಜೆಕ್ಟ್ ಮಾಡ್ತಾ ಇರ್ತಾರೆ ಅಂದ್ರೆ, ಮದಿ ಅವನ ಬಗ್ಗೆ ಎಲ್ಲಾ ನಿಜಾನೇ ಹೇಳ್ತಾ ಇರ್ತಾನೆ. ಅಂದ್ರೆ ಮದಿ ತಂದೆಗೆ ಹುಷಾರಿಲ್ಲ ಅಂತ ಮನೆ ಪತ್ರ ಅಡ ಇಟ್ಟು ಲೋನ್ ತಗೊಂಡು ಇವಾಗ ಅದನ್ನ ತೀರಿಸ್ತಾ ಇರ್ತಾನೆ. ಅದನ್ನ ಹುಡುಗಿರ್ಗೆ ಹೇಳಿದ ಕೂಡಲೇ ಅವರು ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಇದನ್ನ ಕೇಳಿ ರಮ್ಯಾ, ಲೋನ್ ಎಲ್ಲ ನನ್ಗೆ ಮ್ಯಾಟ್ರೇ ಆಗಲ್ಲ, ನಮ್ಗೆ ಈ ಬೋರಿಂಗ್ ಆಗಿರೋ ಹುಡುಗರು ಇಷ್ಟ ಆಗಲ್ಲ, ಲೈಫ್ ಅಲ್ಲಿ ಥ್ರಿಲ್ ಇರ್ಬೇಕು, ಅದಕ್ಕೆ ನಾನು ಆ ಹುಡುಗನನ್ನ ರಿಜೆಕ್ಟ್ ಮಾಡಿದೆ ಅಂತಾಳೆ. ಆಮೇಲೆ ಅವರಿಬ್ರಿಗೂ ಅವ್ರ ತಂದೆ ತಾಯಿ ಫೋಟೋ ಕಳಿಸ್ತಾರೆ. ಅದನ್ನ ನೋಡಿ ಇಬ್ರು ಖುಷಿ ಆಗ್ತಾರೆ. ಇವಾಗ ಇಬ್ರಿಗೂ ಲವ್ ಶುರು ಆಗುತ್ತೆ. ಅದಕ್ಕೆ ಮದುವೆ ಆಗೇ ಬಿಡ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಅದೇ ರೀತಿ ಎಲ್ರು ಒಪ್ಕೊಂಡು ಮದುವೆ ಕೂಡ ಆಗ್ತಾರೆ. ಮದುವೆ ಆದ್ಮೇಲೆ ಮದಿ ಬೇರೆ ಮನೆಗೆ ರಮ್ಯಾ ಜೊತೆ ಶಿಫ್ಟ್ ಆಗ್ತಾನೆ. 1 ತಿಂಗಳು ಕೆಲಸ ಕಾರ್ಯ ಎಲ್ಲ ಬಿಟ್ಟು ರಮ್ಯಾ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ರಮ್ಯಾ ಮದಿ ಇಬ್ರು ಖುಷಿಯಾಗಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ಆ ಏರಿಯಾದ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಆ ಸ್ಟೇಷನ್ ಅಲ್ಲಿ ಇರೋ ಆಶಾ ಅನ್ನೋ ಕಾನ್ಸ್ಟೇಬಲ್ ಬಗ್ಗೆ ನ್ಯೂಸ್ ಬರ್ತಾ ಇರುತ್ತೆ. ಆಶಾಗೆ ಡೈವರ್ಸ್ ಬೇಕು ಅಂತ ಬಂದಿದ್ದ ಕಪಲ್ಗೆ ಕೌನ್ಸಿಲಿಂಗ್ ಕೊಡುವಂತ ಸ್ಟೇಷನ್ ಹೆಡ್ ಸಂಪತ್ ಹೇಳಿದ್ರೆ ಅವಳು ಇಬ್ರು ದೂರ ಆಗಿ ಅಂತ ಹೇಳಿರ್ತಾಳೆ. ಜೊತೆಗೆ ಸಂಪತ್ ಡೌರಿಗೋಸ್ಕರ ಮದುವೆ ಆಗಿರೋದು ಅಂತ ಕೂಡ ಹೇಳಿರ್ತಾಳೆ. ಇದನ್ನೆಲ್ಲ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡ್ಕೊಂಡು ನ್ಯೂಸ್ ಚಾನಲ್ಗೆ ಕೊಟ್ಟಿರ್ತಾರೆ. ಅದು ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ಆ ದಿನ ಆಶಾ ಸ್ಟೇಷನ್ಗೆ ಬಂದು ಸಂಪತ್ ಕ್ಯಾಬಿನ್ಗೆ ಹೋಗ್ತಾಳೆ.
ನೋಡಿದ್ರೆ ಸಂಪತ್ನ ಸಂಪು ಏನೋ ಹೋಗೋ ಬಾರೋ ಅಂತ ಮಾತಾಡಿಸ್ತಾ ಇರ್ತಾಳೆ. ಯಾಕಂದ್ರೆ ಸಂಪತ್ ಮುಂಚೆ ಆಶಾಗೆ ಜೂನಿಯರ್ ಆಗಿರ್ತಾನೆ. ಅವನು ಓದಿ ಓದಿ ಪ್ರಮೋಷನ್ ತಗೊಂಡು ಸ್ಟೇಷನ್ ಗೆಡ್ ಆಗಿರ್ತಾನೆ. ಆದ್ರೆ ಆಶಾ ಇನ್ನು ಕಾನ್ಸ್ಟೇಬಲ್ಲೇ ಆಗಿರ್ತಾಳೆ. ಅದಕ್ಕೆ ಸ್ವಲ್ಪ ಸಲಿಗೆ ಜಾಸ್ತಿನೇ ಇರುತ್ತೆ. ಒಂದ್ ರೀತಿ ಅಕ್ಕ ತಮ್ಮನ ಹಾಗೆ. ಇವಾಗ ಸಂಪತ್ ಆಶಾಗೆ ಬೈದು ಇನ್ಮೇಲೆ ನನ್ನ ಸರ್ ಅಂತ ಕರಿ ಅಂತ ಹೇಳಿ ಈಚೆ ಕಳಿಸ್ತಾನೆ. ಆಶಾ ಈಚೆ ಹೋದಾಗ ಅವಳ ಗಂಡ ಬರ್ತಾನೆ. ಆಶಾ ಮತ್ತೆ ಅವಳ ಗಂಡನ ಮಧ್ಯೆ ಏನು ಸಮಸ್ಯೆ ಇಲ್ಲದೆ ಇದ್ರು ಆಶಾ ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾಳೆ. ಆದ್ರೆ ಅವಳ ಗಂಡ ಪೇಪರ್ಸ್ಗೆ ಸೈನ್ ಹಾಕದೆ ವಾಪಸ್ ಪೇಪರ್ಸ್ ಕೊಟ್ಟು ಹೋಗ್ತಾನೆ. ಈ ಕಡೆ ಮದಿ ರಮ್ಯಾ ಮದುವೆ ಆಗಿ 3 ತಿಂಗಳು ಕಳೆಯುತ್ತೆ. ರಮ್ಯಾ ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಮದಿ ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇದ್ರೆ ರಮ್ಯಾ ಡೇ ಶಿಫ್ಟ್. ಅದಕ್ಕೆ ಇಬ್ರಿಗೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾ ಇರಲ್ಲ. ಜೊತೆಗೆ ಇವಾಗ ರಮ್ಯಾಗೆ ಮದಿ ಮೇಲೆ ಡೌಟ್ ಬೇರೆ ಶುರು ಆಗುತ್ತೆ. ಅದೇಕೆ ಅಂದ್ರೆ ಮದಿ ಒಂದೊಂದ್ಸಲ ಕಾಲ್ ಬಂದ್ರೆ ರಮ್ಯಾ ಇಂದ ದೂರ ಹೋಗಿ ಮಾತಾಡ್ತಾ ಇರ್ತಾನೆ. ಜೊತೆಗೆ ಅವಾಗವಾಗ ಗಿಫ್ಟ್ ಗಳನ್ನ ಕೊಡ್ತಾ ಇರ್ತಾನೆ. ಜೊತೆಗೆ ಮದಿ ಜೇಬಲ್ಲಿ ಮದಿ ಒಂದು ರೆಸ್ಟೋರೆಂಟ್ಗೆ ಹೋಗಿರೋ ಬಿಲ್ ಸಿಕ್ಕಿರುತ್ತೆ. ಇದನ್ನೆಲ್ಲ ಕೇಳಿದ ರಮ್ಯಾ ಅಕ್ಕಪಕ್ಕದ ಮನೆಯ ಆಂಟಿಯರು ಮದಿಗೆ ಬೇರೆ ಸಂಬಂಧ ಇರಬೇಕು, ಅದಕ್ಕೆ ಗಿಲ್ಟ್ ಫೀಲ್ ಆಗಿ ನಿನ್ಗೆ ಗಿಫ್ಟ್ ಕೊಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಆದ್ರೆ ಪಕ್ಕದ ಮನೆ ಪಾರ್ವತಿ ಮಾತ್ರ ರಮ್ಯಾಗೆ ಮದಿ ಮೇಲೆ ಡೌಟ್ ಎಲ್ಲ ಪಡಬೇಡ, ಮದಿನ ಅವನು ಹೋಗಿದ್ದ ಅದೇ ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿ ಯಾವಾಗ್ಲಾದ್ರೂ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳು. ಅವನು ಬಂದಿದ್ದೆ ಅಂದ್ರೆ ಅವನಿಗೆ ಬೇರೆ ಸಂಬಂಧ ಇಲ್ಲ ಅಂತ ಅರ್ಥ. ಅವನು ಇಲ್ಲ ಅಂದ್ರೆ ಡೌಟೇ ಬೇಡ, ಪಕ್ಕ ಇನ್ನೊಂದ್ ಸಂಬಂಧ ಇದೆ ಅಂತ ಅರ್ಥ ಅಂತ ಹೇಳ್ತಾಳೆ. ಅದೇ ರೀತಿ ರಮ್ಯಾ ಮದೀನ ಅದೇ ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿ ಕೇಳಿದಾಗ ಅವನು ಬಂದೇ ಇಲ್ಲ ಅಂತ ಹೇಳ್ತಾನೆ. ಅದ್ನ ಕೇಳಿ ರಮ್ಯಾಗೆ ಮದಿ ಮೇಲೆ ಡೌಟ್ ಶುರು ಆಗುತ್ತೆ. ಹೋಟೆಲ್ ಅಲ್ಲಿ ಮದಿ ಜೊತೆ ಜಗಳ ಆಡ್ಕೊಂಡು ಈಚೆ ಬಂದು ಮದಿ ಕಾರ್ ಎತ್ಕೊಂಡು ಮನೆ ಕಡೆ ಹೋಗ್ತಾಳೆ. ಮದಿ ಬಂದು ಕಾರ್ಗೆ ನೇತಾಕೋತಾನೆ. ಇಲ್ಲಿ ಮದಿ ರಮ್ಯಾಗೆ ನೀನ್ ಅನ್ಕೊಂಡಿರೋ ಹಾಗೆ ನನ್ಗೆ ಬೇರೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ರಮ್ಯಾ ನಂಬೋದೇ ಇಲ್ಲ. ಅವಾಗ ಮದಿ ನಾನೊಬ್ಬ ಕಳ್ಳ ಅಂತಾನೆ. ಅದ್ನ ಕೇಳ್ತಿದ್ದ ಹಾಗೆ ರಮ್ಯಾ ಬ್ರೇಕ್ ಆಗ್ತಾಳೆ. ಮದಿ ರೋಡ್ಗೆ ಬೀಳ್ತಾನೆ. ರೋಡಲ್ಲಿ ಹೋಗ್ತಿದ್ದ ಎಲ್ಲಾ ಜನರು ಮದಿ ಬಳಿಗೆ ಬರ್ತಾರೆ. ರಮ್ಯಾ ಬಂದು ಮದಿನ ಸೈಲೆಂಟ್ ಆಗಿ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಹೋಗುವಾಗ ಮದಿ ಎಲ್ಲಾ ನಿಜ ಹೇಳ್ತಾನೆ. ಅವನ್ ತಂದೆಗೆ ಹುಷಾರಿಲ್ಲ ಅಂತ ಮನೆ ಮೇಲೆ ಲೋನ್ ತಗೊಂಡಿರ್ತಾನಲ್ಲ, ಆದ್ರೆ ಅದನ್ನ ತೀರ್ಸೋಕೆ ಆಗ್ತಾ ಇರಲ್ಲ. ಮನೆ ಸೀಸಾದ್ರೆ ಅವನ್ ತಂದೆಗೆ ಬೇಜಾರಾಗುತ್ತೆ ಅಂತ ಲೋನ್ ತೀರ್ಸೋಕೆ ಕಳ್ಳತನ ಮಾಡ್ತಾ ಇರ್ತಾನೆ. ಅದಕ್ಕೇನೆ ಸುಜಾತ ಸೆಕ್ಯೂರಿಟಿ ಸರ್ವಿಸಸ್ ಅಂತ ಆಫೀಸ್ ಓಪನ್ ಮಾಡ್ಕೊಂಡು ರಾತ್ರಿ ವೇಳೆ ಅಲ್ಲೇ ಅವನ್ ಫ್ರೆಂಡ್ಸ್ ಜೊತೆ ಪ್ಲಾನ್ ಮಾಡಿ ಕಳ್ಳತನ ಮಾಡ್ತಾ ಇರ್ತಾರೆ. ಇವಾಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿರೋ ಲಾಕರ್ ಇಂದ ದುಡ್ಡು ಚಿನ್ನ ಎಲ್ಲ ಲೂಟಿ ಮಾಡೋಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಇದ್ನೆಲ್ಲ ಮದಿ ರಮ್ಯಾಗೆ ಹೇಳ್ತಾನೆ. ಇಬ್ರು ಮನೆಗೆ ಹೋಗ್ತಾರೆ. ಮದಿ ಜೇಬಿಂದ ಕೀ ಬಿದ್ದೋಗಿರುತ್ತೆ. ಅವಾಗ ರಮ್ಯಾನೆ ಅವಳ ಹೇರ್ ಪಿನ್ ಕೊಡ್ತಾಳೆ. ಮದಿ ಲಾಕ್ ಓಪನ್ ಮಾಡ್ತಾನೆ. ಇಬ್ರು ಮನೆ ಒಳಗೆ ಹೋದ್ಮೇಲೆ ರಮ್ಯಾ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಅವಳು ತವರು ಮನೆಗೆ ಹೋಗೋಕೆ ರೆಡಿ ಆಗ್ತಾಳೆ. ಮದಿ ಬೇಡ ಅಂತ ಬೇಡ್ಕೊಳ್ತಾ ಇರ್ತಾನೆ. ಅದಕ್ಕೆ ರಮ್ಯಾ ನಾನ್ ನಿನ್ ಜೊತೆ ಇರಬೇಕು ಅಂದ್ರೆ ಈ ಕಳ್ತನ ಎಲ್ಲ ಬಿಟ್ಟು ಯಾವ್ದಾದ್ರು ಕೆಲ್ಸಕ್ಕೆ ಜಾಯ್ನ್ ಆಗು ಅಂತ ಹೇಳ್ತಾಳೆ. ಇವಾಗ ಮದಿಗೆ ಬೇರೆ ದಾರಿ ಇಲ್ಲದೆ ಯಾವುದು ಕಂಪನಿಯಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ತಿಂಗಳಿಗೆ 35,000 ಸಂಬಳ ಅಂತ ಖುಷಿ ಆಗ್ತಾನೆ. ಮತ್ತೆ ರಮ್ಯಾ ಮದಿ ಖುಷಿಯಾಗಿರ್ತಾರೆ. ಮದಿಗೆ ಕೆಲಸ ಮಾಡಿ ಮಾಡಿ ಫ್ರಸ್ಟ್ರೇಟ್ ಆಗ್ತಾ ಇರುತ್ತೆ. ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಶಾ ಮಲ್ಗಿರ್ತಾಳೆ. ಅದ್ನ ಸಂಪತ್ ನೋಡಿ ಅವಳನ್ನ ಎಬ್ರಿಸ್ತಾನೆ. ಜೊತೆಗೆ ಒಂದು ಪೇಪರ್ ಕೊಡ್ತಾನೆ. ಅದ್ರಲ್ಲೇ ಆಶಾ ಮುಖ ಒರೆಸ್ಕೊಂಡು ಪೇಪರ್ ನೋಡ್ತಾಳೆ. ಅದು ಅವಳು ಸಂಪತ್ ಮೇಲೆ ಅವನ ಮೇಲಧಿಕಾರಿಗೆ ಕೊಟ್ಟಿರೋ ಕಂಪ್ಲೇಂಟ್ ಆಗಿರುತ್ತೆ. ಈ ಸಂಪತ್ ನನ್ಗೆ ಯಾವುದೇ ಕೇಸ್ ಕೊಡ್ತಾ ಇಲ್ಲ, ಅವನ್ನ ಡಿಸ್ಮಿಸ್ ಮಾಡಿ ಅಂತ ಬರ್ದಿರ್ತಾಳೆ. ಸಂಪತ್ ಮೇಲಧಿಕಾರಿ ಕೂಡ ಒಂದು ಟೈಮಲ್ಲಿ ಆಶಾ ಜೂನಿಯರ್ ಆಗಿರ್ತಾನೆ. ಅದಕ್ಕೆ ಆಶಾಗೆ ಹೆಲ್ಪ್ ಮಾಡ್ತಾನೆ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಸಂಪತ್ ಮತ್ತೆ ಅವನ ಮೇಲಧಿಕಾರಿ ಆಶಾಗೆ ಜೂನಿಯರ್ಸ್ ಆಗಿದ್ದಾಗ್ಲಿಂದಾನು ಫ್ರೆಂಡ್ಸ್ ಆಗಿರ್ತಾರೆ. ಅದಕ್ಕೆ ಅವನು ಆಶಾ ಕಂಪ್ಲೇಂಟ್ ಕೊಟ್ಟಿದ್ದ ಕಂಪ್ಲೇಂಟ್ ಲೆಟರ್ ನ ಸಂಪತ್ಗೆ ಕೊಟ್ಟಿರ್ತಾನೆ. ಅದಕ್ಕೆ ಇವಾಗ ಸಂಪತ್ ಆಶಾಗೆ ಬೈದು ಕೇಸು ಕೇಸು ಅಂತ ಸಾಯ್ತಿಯಲ್ಲ, ಇನ್ಮೇಲೆ ನಿನ್ಗೆ ಕೇಸೇ ಸಿಗ್ಬಾರ್ದು ಅಂತ ಹೇಳಿ ಇನ್ಮೇಲೆ ನೀನು ನೈಟ್ ಪ್ಯಾಟ್ರೋಲಿಂಗ್ ಹೋಗು ಅಂತ ಹೇಳ್ತಾನೆ. ಅದ್ನ ಕೇಳಿ ಆಶಾಗೆ ತುಂಬಾ ಬೇಜಾರಾಗುತ್ತೆ. ಆ ದಿನ ರಾತ್ರಿ ನೈಟ್ ಪ್ಯಾಟ್ರೋಲಿಂಗ್ ಜೀಪ್ ಬರುತ್ತೆ. ಅಲ್ಲಿ ನೈಟ್ ಪ್ಯಾಟ್ರೋಲಿಂಗ್ ಮಾಡೋರು ಸಂಪತ್ ತರ ಕಾಮಿಡಿ ಪೀಸ್ಗಳೇ. ಅವ್ರ ಜೊತೆ ಆಶಾ ನೈಟ್ ಪ್ಯಾಟ್ರೋಲಿಂಗ್ ಗೆ ಹೋಗ್ತಾಳೆ. ಜೀಪ್ ನಿಲ್ಸಿ ಎಲ್ರು ಟೀ ಕುಡಿತಾರೆ. ಹಿಂದೆನೆ ಗಲಾಟೆ ಆಗ್ತಾ ಇದ್ರು ಅದ್ರ ಬಗ್ಗೆ ಕೇರೆ ಮಾಡಲ್ಲ. ಆಮೇಲೆ 2 ಗಂಟೆ ಜೀಪ್ ಅಲ್ಲೇ ನಿದ್ದೆ ಮಾಡ್ತಾರೆ. ಆಶಾ ನಿದ್ದೆ ಆದ್ಮೇಲೆ ಆದ್ರೂ ಪ್ಯಾಟ್ರೋಲಿಂಗ್ ಹೋಗೋಣ ಅಂದ್ರೆ ಅವರು ಊಟಕ್ಕೆ ಅಂತ ಹೋಗಿ ಬಿರಿಯಾನಿ ಪಾರ್ಸಲ್ ತಗೋತಾರೆ. ಆಮೇಲೆ ಒಂದ್ ಜಾಗಕ್ಕೆ ಹೋಗಿ ಕೂತ್ಕೊಂಡು ಊಟ ಮಾಡಿ ಪಾರ್ಟಿ ಮಾಡಿ ನೈಟ್ ಪ್ಯಾಟ್ರೋಲಿಂಗ್ ಮುಗಿಸ್ತಾರೆ. ಇದನ್ನೆಲ್ಲ ನೋಡಿ ಆಶಾಗೆ ತಲೆ ಕೆಡ್ತಾ ಇರುತ್ತೆ. ಈ ಕಡೆ ಮದಿಗೆ ಮೊದಲ ತಿಂಗಳ ಸಂಬಳ ಬರುತ್ತೆ. ಅದು ಬರೀ 26,000. ಅದ್ನ ನೋಡಿ ಮದಿ ಮ್ಯಾನೇಜರ್ ಹತ್ರ ಹೋಗಿ ಸ್ಯಾಲರಿ ಕಡಿಮೆ ಬಂದಿದೆ ಅಂತ ಹೇಳ್ತಾನೆ. ಅದಕ್ಕೆ ಮ್ಯಾನೇಜರ್ ಇದು ನಿನ್ ಮೊದಲನೇ ಕೆಲಸ ಇರ್ಬೇಕು, PF TDS ಎಲ್ಲ ಕಟ್ಟಾಗಿ ಅಷ್ಟ್ ಬಂದಿರೋದು ಅಂತಾನೆ. ಇದನ್ನ ಕೇಳಿ ಮದಿಗೆ ಬೇಜಾರಾಗುತ್ತೆ. ಈ ಕಡೆ ರವಿ ಮತ್ತೆ ಫ್ರೆಂಡ್ಸ್ ಎಲ್ರು ಲಾಕರ್ ಲೂಟಿ ಮಾಡೋಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬರಲ್ಲ ಅಂದಿದ್ದ ಮದಿ ಬಂದ್ಬಿಡ್ತಾನೆ. ಅದ್ನ ನೋಡಿ ಎಲ್ರು ಖುಷಿ ಆಗ್ತಾರೆ. ಮದಿ ಎಲ್ರಿಗೂ ರಮ್ಯಾಗೆ ಎಲ್ಲಾ ವಿಷಯ ಗೊತ್ತಾಯ್ತು ಅಂತಾನೆ. ಅದ್ನ ಕೇಳಿ ರವಿ ಅವನ ಹೆಂಡತಿ ತರ ರಮ್ಯಾ ಕೂಡ ಬಿಟ್ಟೋದ್ಲೇನೋ ಅಂತ ಮದಿನ ಸಮಾಧಾನ ಮಾಡ್ತಾ ಇರ್ತಾನೆ.
ಆದ್ರೆ ಯಾವಾಗ ಮದಿ ಕಳ್ಳ ಅಂತ ಗೊತ್ತಾಗಿ ಕೂಡ ರಮ್ಯಾ ಮದಿನ ಬಿಟ್ಟೋಗಿಲ್ಲ ಅಂತ ರವಿಗೆ ಗೊತ್ತಾಯ್ತು. ಆವಾಗ್ಲೇ ರವಿ ಮದಿಗೆ ರಮ್ಯಾ ಹೇಳಿದ ಹಾಗೆ ಇದನ್ನೆಲ್ಲ ಬಿಟ್ಬಿಡು, ನೀನ್ ಕಳ್ಳ ಅಂತ ಗೊತ್ತಾಗಿ ಕೂಡ ಅವಳು ನಿನ್ ಜೊತೆ ಇದ್ದಾಳೆ ಅಂದ್ರೆ ನೀನ್ ಅವಳು ಹೇಳಿದ ಹಾಗೆ ಕೇಳೋದೇ ಸರಿ ಅಂತ ಅಲ್ಲಿಂದ ಕಳಿಸ್ತಾನೆ. ಅವತ್ತು ಸ್ಯಾಲರಿ ಡೇ ಅಂತ ರಮ್ಯಾ ಬಿರಿಯಾನಿ ತಗೊಂಡ್ ಬಾ ಅಂತ ಹೇಳಿರ್ತಾಳೆ. ಆದ್ರೆ ಲೋನ್ ಎಲ್ಲ ಕಟ್ಟಿ ದುಡ್ಡು ಖಾಲಿಯಾಗಿ ಮದಿ ಬರಿಗೈಯಲ್ಲಿ ಬರ್ತಾನೆ. ಆದ್ರೂ ರಮ್ಯಾ ಬೇಜಾರಾಗದೆ ಪುಳಿಯೋಗರೆ ಮಾಡಿದೀನಿ ಅದ್ನೇ ತಿನ್ನೋಣ ಬಾ ಅಂತ ಅವಳೇ ಪುಳಿಯೋಗರೆ ತಿನ್ನಿಸ್ತಾಳೆ. ಮಾರನೇ ದಿನವೇ ಪೂರ್ತಿ ಲೋನ್ ಕೊಟ್ಟಾಕ್ತಿಲ್ಲ ಅಂತ ಮನೆ ಪೇಪರ್ಸ್ಗೆ ಲೋನ್ ಕೊಟ್ಟಿದ್ದ ವ್ಯಕ್ತಿ ಸೈನ್ ಹಾಕಿಸ್ಕೊತಾನೆ. ಲೋನ್ ಕಟ್ಟದ್ಮೇಲೆ ಮನೆ ಪತ್ರ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಆ ದಿನ ರಾತ್ರಿ ಮದಿಗೆ ನಿದ್ದೆನೆ ಬರಲ್ಲ. ಅವತ್ತೇ ಲಾಕರ್ ಲೂಟಿ ಮಾಡೋ ಪ್ಲಾನ್ ಮಾಡಿರ್ತಾನೆ. ಅದಕ್ಕೆ ಮದಿ ಸೈಲೆಂಟ್ ಆಗಿ ಎದ್ದು ಅವ್ನ್ ಕಾರ್ ತಗೊಂಡು ಹೋಗೋಣ ಅಂತ ಈಚೆ ಬಂದ್ರೆ ರಮ್ಯಾ ಅಡ್ಡ ಬಂದ್ಬಿಡ್ತಾಳೆ. ರಮ್ಯಾ ಹೋಗ್ಬೇಡ ಅಂತ ಮದಿ ಹೋಗ್ತೀನಿ ಅಂತ. ಅದಕ್ಕೆ ರಮ್ಯಾ ಕೂಡ ಕಾರ್ ಹತ್ತಿ ಕೂತ್ಕೋತಾಳೆ. ಮದಿ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾರೆ. ಮದಿಗೆ ಬೇರೆ ದಾರಿ ಇಲ್ದೆ ರಮ್ಯಾಗೂ ಮಾಸ್ಕ್ ಹಾಕೊಂಡು ಅವಳನ್ನ ಕೂಡ ಕರ್ಕೊಂಡು ಹೋಗ್ತಾನೆ. CCTV ಎಲ್ಲ ಜಾಮ್ ಮಾಡ್ತಾರೆ. ಸೆಕ್ಯೂರಿಟಿಗೆ ಸ್ಮೋಕ್ ಬಾಂಬ್ ಹಾಕಿ ಪ್ರಜ್ಞೆ ತಪ್ಪಿಸಿ ರೂಮ್ ಒಳಗೆ ಹೋಗ್ತಾರೆ. ಅಲ್ಲಿ ಬೇಜಾನ್ ಲಾಕರ್ ಇರುತ್ತೆ. ಮದಿ ಲಾಕರ್ ಪಾಸ್ವರ್ಡ್ ನ ಹೇಳ್ತಾ ಹೋದ ಹಾಗೆ ರವಿ ಲಾಕರ್ ಓಪನ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ರಮ್ಯಾ ನೋಡ್ತಾ ನಿಂತಿರ್ತಾಳೆ. ರವಿ ಮಿಸ್ ಆಗಿ ಲಾಕರ್ ನಂಬರ್ ನ ತಪ್ಪಾಗಿ ಟೈಪ್ ಮಾಡ್ಬಿಡ್ತಾನೆ. ಅಲಾರಾಮ್ ಟ್ರಿಗರ್ ಆಗುತ್ತೆ. ಈ ಕಡೆ ನೈಟ್ ಪ್ಯಾಟ್ರೋಲಿಂಗ್ ಅಲ್ಲಿದ್ದ ಆಶಾಗೆ ಹೋಗಿ ಚೆಕ್ ಮಾಡೋಕೆ ಕಂಟ್ರೋಲ್ ರೂಮ್ ಇಂದ ಆರ್ಡರ್ ಬರುತ್ತೆ. ಮದಿ ದುಡ್ಡೆಲ್ಲ ಅಲ್ಲೇ ಬಿಟ್ಟು ವಾಪಸ್ ಲಿಫ್ಟ್ ಅಲ್ಲಿ ಬರ್ತಾ ಇರ್ತಾರೆ. ಲಿಫ್ಟ್ ಕೂಡ ನಿಂತೋಗುತ್ತೆ. ಮದಿ ಲಿಫ್ಟ್ ಮೇಲೆ ಹೋಗಿ ಮ್ಯಾನ್ಯುಯಲ್ ಆಗಿ ಅದನ್ನ ಹೋಗೋ ಹಾಗೆ ಮಾಡ್ತಾನೆ. ರಮ್ಯಾ, ರವಿ, ಮದಿ ಫ್ರೆಂಡ್ಸ್ ಎಲ್ರು ಎಸ್ಕೇಪ್ ಆಗ್ತಾರೆ. ಆದ್ರೆ ಮದಿ ಲಿಫ್ಟ್ ಒಳಗೆ ತಗಲಾಕೊಳ್ತಾನೆ. ಎಲ್ರು ಕಾರ್ ತಗೊಂಡು ಈಚೆ ಬರೋ ಅಷ್ಟ್ರಲ್ಲಿ ಅಲ್ಲಿಗೆ ಆಶಾ ಬಂದ್ಬಿಡ್ತಾಳೆ. ಅವಾಗ ರಮ್ಯಾ ಪ್ಲಾನ್ ಮಾಡಿ ಕಾಂಪೌಂಡ್ ಹಾರಿ ಈಚೆ ಬಂದು ಆಶಾಗೆ ಕಳ್ರು ಆ ಕಡೆ ಹೋದ್ರು ಅಂತ ಹೇಳ್ತಾಳೆ. ಆಶಾ, ನೀನ್ ಯಾರು, ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ರಮ್ಯಾ, ನನ್ ಗಂಡನ ಜೊತೆ ಜಗಳ ಮಾಡ್ಕೊಂಡು ವಾಕ್ ಬಂದಿದ್ದೆ ಅಂತ ಡವ್ ಮಾಡ್ತಾಳೆ. ಆಶಾ ರಮ್ಯಾ ತೋರಿಸಿದ ಕಡೆ ಹೋಗ್ತಾಳೆ. ಈ ಕಡೆ ಮದಿ ಲಿಫ್ಟ್ ಇಂದ ಈಚೆ ಬಂದು ರಮ್ಯಾ, ಮದಿ, ಅವನ್ ಫ್ರೆಂಡ್ಸ್ ಎಲ್ರು ಎಸ್ಕೇಪ್ ಆಗ್ತಾರೆ. ಮಾರನೇ ದಿನ ಎಲ್ರು ಒಂದು ಹೋಟೆಲ್ ಅಲ್ಲಿ ಕೂತಿರ್ತಾರೆ. ಮದಿ ಮತ್ತೆ ಅವನ್ ಫ್ರೆಂಡ್ಸ್ ರಮ್ಯಾ ಬೈತಾಳೆ ಅಂತ ಗಾಬರಿಯಾಗಿರ್ತಾರೆ. ರಮ್ಯಾ ಮದಿ ಫ್ರೆಂಡ್ಸ್ ನ ಎದ್ದೋಗಿ ಅಂತ ಎಲ್ರೂನು ಅಲ್ಲಿಂದ ಕಳಿಸಿ ಅವಳು ಮದಿ ಜೊತೆ ಮಾತಾಡೋಕೆ ಕೂತ್ಕೋತಾಳೆ. ಮದಿ ರಮ್ಯಾಗೆ ಮತ್ತೆ ಕಳ್ತನ ಮಾಡಲ್ಲ, ಕೆಲ್ಸಕ್ಕೆ ಹೋಗ್ತೀನಿ ಸಾರಿ ಅಂತಾನೆ. ಆದ್ರೆ ಇವಾಗ ರಮ್ಯಾ ಕೆಲ್ಸ ಎಲ್ಲ ಬೇಡ, ಇಬ್ರು ಸೇರಿ ಕಳ್ತನ ಮಾಡೋಣ ಅಂದ್ಬಿಡ್ತಾಳೆ. ಅದ್ನ ಕೇಳಿ ಮದಿ ಶಾಕ್ ಆಗೋಗ್ತಾನೆ. ರಮ್ಯಾ ಚಿಕ್ಕ ವಯಸ್ಸಿನಿಂದ ಬೋರಿಂಗ್ ಲೈಫ್ ಲೀಡ್ ಮಾಡಿರ್ತಾಳೆ. ನಿನ್ನೆ ರಾತ್ರಿ ಕಳ್ತನ ಮಾಡೋಕೆ ಹೋದಾಗ ತುಂಬಾ ಥ್ರಿಲ್ ಆಗಿರುತ್ತೆ. ಜೊತೆಗೆ ಮದಿ ಎಷ್ಟು ಶಾರ್ಪ್ ಇದ್ದಾನೆ ಅಂತ ಕೂಡ ಗೊತ್ತಾಗಿರುತ್ತೆ. ಜೊತೆಗೆ ಮದಿ ಫ್ರೆಂಡ್ಸ್ ಎಲ್ರು ದಡ್ ನನ್ ಮಕ್ಳು ಅಂತ ಕೂಡ ಗೊತ್ತಾಗಿ ಇವಾಗ ರಮ್ಯಾ ಲೋನ್ ತೀರ್ಸೋವರೆಗೂ ಕಳ್ತನ ಮಾಡೋಣ ಅಂತ ಹೇಳ್ತಾಳೆ. ಅದ್ನ ಕೇಳಿ ಮದಿ ಏನು ಮಾತಾಡದೆ ಸೈಲೆಂಟ್ ಆಗಿ ಕೂತ್ಕೊಳ್ತಾನೆ. ಈ ಕಡೆ ಸಂಪತ್ ಆಶಾಗೆ ಕಳ್ರನ್ನ ಹಿಡಿಯೋಕೆ ಆಗಿಲ್ಲ ಅಂತ ಬೈತಾ ಇರ್ತಾನೆ. ಡಿಪಾರ್ಟ್ಮೆಂಟ್ ಜೀಪ್ ಕಳ್ರನ್ನ ಹಿಡಿಯೋಕೆ ಹೋಗುವಾಗ ಕೈ ಕೊಡ್ತು ಅಂತ ಆಶಾ ಹೇಳ್ತಾಳೆ. ಇಲ್ಲಿ ಸಂಪತ್ ಆಶಾಗೆ ನೆಕ್ಸ್ಟ್ ಸ್ಟೇಷನ್ಗೆ ಬರೋ ಕೇಸ್ನ ನಿನ್ಗೇನೆ ಕೊಡ್ತೀನಿ, ನಿನ್ ಕೈಲಿ ಆದ್ರೆ ಸಾಲ್ವ್ ಮಾಡು, ನೀನು ಆ ಕೇಸ್ನ ಸಾಲ್ವ್ ಮಾಡ್ಬಿಟ್ರೆ ಸ್ಟೇಷನ್ ಮುಂದೆ ನಿನ್ ಕಟೌಟ್ ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ. ಅದ್ನ ಕೇಳಿ ಆಶಾ ಹೇಗೋ ಕೇಸ್ ಸಿಗುತ್ತೆ ಅಂತ ಖುಷಿಯಾಗಿ ಹೋಗ್ತಾಳೆ. ಈ ಕಡೆ ಮದಿ ಮತ್ತೆ ರಮ್ಯಾ ಮನೆಗೆ ಬರ್ತಾರೆ. ಮದಿ ರಮ್ಯಾಗೆ ಕಳ್ತನ ಬೇಡ, ಅದ್ರಲ್ಲೂ ನಿನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಸ್ಕಿಲ್ ಇರ್ಬೇಕು, ನಿನ್ ಕೈಲಿ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ರಮ್ಯಾ ಅಂತೂ ಮದಿ ಮಾತನ್ನ ಕೇಳ್ತಾ ಇರಲ್ಲ. ಆ ದಿನ ರಾತ್ರಿ ರಮ್ಯಾ ಕಳ್ತನ ಮಾಡೋಕೆ ಬೇಕಿರೋ ಎಲ್ಲಾ ಟೂಲ್ಸ್ ನು ರೆಡಿ ಮಾಡ್ಕೊಂಡು ಮದಿಗೆ ತೋರಿಸ್ತಾಳೆ. ಆದ್ರೆ ಮದಿ ಕಳ್ತನಕ್ಕೆ ರಮ್ಯಾನ ಕರ್ಕೊಂಡು ಹೋಗ್ಬಾರ್ದು ಅಂತ ಡಿಸೈಡ್ ಆಗಿರ್ತಾನೆ. ರಮ್ಯಾ ಸರಿ ಅಂತ ಹೇಳಿ ಒಂದು ವಾಕ್ ಹೋಗೋಣ ಅಂತ ಮದಿ ಜೊತೆ ರೋಡ್ ಅಲ್ಲಿ ಹಾಗೆ ವಾಕ್ ಹೋಗ್ತಾಳೆ. ಸುಮ್ನೆ ವಾಕ್ ಹೋಗ್ತಿದ್ದವಳು ಮುಖಕ್ಕೆ ವೇಲ್ ಕಡ್ಕೊಂಡು ಒಂದು ಮನೆ ಒಳಗೆ ಹಾರ್ಬಿಡ್ತಾಳೆ. ಅದು ಕಳ್ತನ ಮಾಡಿ ತೋರ್ಸೋಕೆ. ಮದಿಗೆ ಬೇರೆ ದಾರಿ ಇಲ್ಲದೆ ಅವನು ಕೂಡ ಮನೆ ಒಳಗೆ ಹೋಗ್ತಾನೆ. ಆ ಮನೆಯಲ್ಲಿ ಯಾರು ಇರಲ್ಲ. ರಮ್ಯಾ 3 days ಇಂದ ಮನೆ ಅಬ್ಸರ್ವ್ ಮಾಡಿ ಆ ಮನೆಯವರು ಟ್ರಿಪ್ ಹೋಗಿದ್ದಾರೆ ಅಂತ ತಿಳ್ಕೊಂಡು CCTV ಜಾಮ್ ಮಾಡಿ ಮನೆಗೆ ನುಗ್ಗಿರ್ತಾಳೆ. ಅದು ಗೊತ್ತಾಗಿ ಮದಿ ಇಂಪ್ರೆಸ್ ಆಗ್ತಾನೆ. ಇಲ್ಲಿ ಮದಿ ಲೋನ್ ತೀರೋವರೆಗೂ ಮಾತ್ರ ಕಳ್ತನ ಮಾಡೋಣ ಅಂತ ಫಿಕ್ಸ್ ಆಗ್ತಾನೆ. ಇಲ್ಲಿಂದ ಇಬ್ರು ಕಳ್ಳ ಕಳ್ಳಿ ಆಟ ಶುರು ಮಾಡ್ತಾರೆ. ಯಾವ ಮನೆಯವರು ಟ್ರಿಪ್ಗೆ ಹೋಗಿರ್ತಾರೋ ಅಂತ ದೊಡ್ಡ ಮನೆಗಳಿಗೆ ಮಾತ್ರ ನುಗ್ತಾ ಇರ್ತಾರೆ. ಅದ್ರಲ್ಲಿ ಮೇನ್ ಆಗಿ ಬ್ಲಾಕ್ ಮನಿ. ಅದ್ನ ಕದ್ರೆ ಕಂಪ್ಲೇಂಟ್ ಕೂಡ ಆಗಲ್ಲ ಅಂತ ಬ್ಲಾಕ್ ಮನಿನ ಮಾತ್ರ ಕದೀತಾ ಇರ್ತಾರೆ. ದುಡ್ಡು ಬಿಟ್ಟು ಬೇರೆ ಏನು ಕದಿಬಾರ್ದು ಅಂತ ಮದಿ ರಮ್ಯಾಗೆ ಹೇಳ್ತಾನೆ. ಇಲ್ಲಿ ರಮ್ಯಾ ಕಳ್ತನ ಮಾಡೋದು ಬಿಟ್ಟು ಮನೆ ಕ್ಲೀನ್ ಆಗಿಲ್ಲ ಅಂದ್ರೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಹೀಗೆ ಕಳ್ತನ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಈ ಕಡೆ ಆಶಾ ಕೇಸ್ ಸಿಗುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಆಶಾ ಗಂಡ ಬರ್ತಾನೆ. ಈ ಸಲ ಕೂಡ ಅವನು ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿರಲ್ಲ. ಅಷ್ಟರಲ್ಲಿ ಸಂಪತ್ ಆಶಾನ ಕೂಗ್ತಾನೆ. ಒಬ್ಬಳು ಲೇಡಿ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿರ್ತಾಳೆ. ಆ ಕೇಸ್ನ ಸಂಪತ್ ಆಶಾಗೆ ಕೊಡ್ತಾನೆ. ಆಶಾ ಆ ಲೇಡಿ ಜೊತೆ ಅವಳ ಮನೆಗೆ ಹೋಗ್ತಾಳೆ. ಆ ಲೇಡಿ, ನಾವು ಟ್ರಿಪ್ಗೆ ಹೋಗಿದ್ದೋ, ವಾಪಸ್ ಬಂದಾಗ ಮನೆ ಎಲ್ಲ ಕ್ಲೀನ್ ಆಗಿತ್ತು ಅಂತಾಳೆ. ಅದಕ್ಕೆ ಆಶಾ, ಒಳ್ಳೇದೇ ಆಯ್ತಲ್ಲ, ಇದರಲ್ಲಿ ಕಳ್ತನ ಎಲ್ಲಿದೆ ಅಂತಾಳೆ. ಆಮೇಲೆ ಆ ಲೇಡಿ ಫ್ರಿಡ್ಜ್ ಓಪನ್ ಮಾಡಿ ಬಿರಿಯಾನಿ ತೋರಿಸ್ತಾಳೆ. ಯಾರೋ ಬಿರಿಯಾನಿ ಮಾಡಿದ್ದಾರೆ ಅಂತಾಳೆ. ಅದು ರಮ್ಯಾ ಕೆಲ್ಸಾನೆ. ಮದಿ ಬೇಡ ಅಂದ್ರು ರಮ್ಯಾ ಕಳ್ತನ ಮಾಡಿ ದುಡ್ಡು ತಗೊಂಡು ಹೋಗ್ತಿದೀವಿ, ಬಿರಿಯಾನಿ ಇಟ್ಟು ಹೋಗೋಣ ಅಂತ ಫ್ರಿಡ್ಜ್ ಅಲ್ಲಿ ಬಿರಿಯಾನಿ ಇಟ್ಟು ಹೋಗಿರ್ತಾಳೆ.
ಜೊತೆಗೆ ರಮ್ಯಾ ಆ ಮನೆಯಿಂದ ಒಂದು ಪಿಂಕ್ ಕಲರ್ ಆನೆಯ ಬೊಂಬೆನ ತಗೊಂಡೋಗಿರ್ತಾಳೆ. ಆ ಲೇಡಿ ದುಡ್ಡು ಕಳ್ಳತನ ಆಗಿದೆ ಅಂತ ಹೇಳಲ್ಲ, ಆ ಆನೆ ಬೊಂಬೆ ಮಾತ್ರ ಹುಡಿಕೊಡಿ ಅಂತ ಹೇಳ್ತಾಳೆ. ಆಶಾ ಯಾವ್ದೋ ಚಿಲ್ಡ್ರೆ ಕೇಸ್ ಅಂತ ಬೇಜಾರಾಗಿ ಬಿರಿಯಾನಿನ ಸಾಕ್ಷಿಗೆ ಅಂತ ತಗೊಂಡೋಗ್ತಾಳೆ. ಆ ಬಿರಿಯಾನಿನ ಅವಳ ಜೊತೆ ಪ್ಯಾಟ್ರೋಲಿಂಗ್ ಮಾಡೋ ಆಫೀಸರ್ ತಿಂದು ಸಖತ್ ಇಷ್ಟಪಡ್ತಾರೆ. ಆಶಾಗೆ ಆ ಮನೆಯಲ್ಲಿ ಕಳ್ಳತನ ಕೂಡ ಆಗಿದೆ, ಆ ಲೇಡಿ ಹೇಳ್ತಾ ಇಲ್ಲ ಅಂತ ಡೌಟ್ ಶುರು ಆಗುತ್ತೆ. ಅದೇ ರೀತಿ ಇನ್ನು ಸ್ಟೇಷನ್ ಅಲ್ಲಿ ಕೇಸ್ ಬುಕ್ ಆಗಿರುತ್ತೆ, ಆದ್ರೆ ಅಲ್ಲೂ ಕಳ್ಳತನ ಏನೂ ಆಗಿಲ್ಲ ಅಂತ ಹೇಳಿರ್ತಾರೆ. ಆಶಾ ಆ ಕೇಸ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾಳೆ. ಅದೇ ರೀತಿ 7 ಮನೆಗಳಲ್ಲಿ ಬಿರಿಯಾನಿ ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆಶಾ ಎಲ್ಲ ದೊಡ್ಡ ದೊಡ್ಡ ಮನೆಗೆ ಹೋಗಿ ಖುದ್ದಾಗಿ ಚೆಕ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾಳೆ. ಈ ಕಡೆ ರಮ್ಯಾ ಮತ್ತೆ ಮದಿ ಫ್ಯಾಮಿಲಿ 6 ತಿಂಗಳಿಂದ ರಮ್ಯಾ ಮತ್ತೆ ಮದಿನ ನೋಡಿಲ್ಲ ಅಂತ ರಮ್ಯಾ ಮದಿ ಮನೆಗೆ ಬರೋದಾಗಿ ಹೇಳ್ತಾರೆ. ನೋಡಿದ್ರೆ ರಮ್ಯಾ ಮತ್ತೆ ಮದಿ ಇವಾಗ ಕಳ್ಳತನ ಮಾಡೋಕೆ ಯಾರ್ದೋ ಮನೆಗೆ ಬಂದಿರ್ತಾರೆ. ಅದೇ ಮನೆಗೆ ಆಶಾ ಬಂದ್ಬಿಡ್ತಾಳೆ. ಮದಿ ಮತ್ತೆ ರಮ್ಯಾ ಅದು ಅವ್ರ ಮನೇನೆ ಅನ್ನೋ ತರ ನಾಟಕ ಆಡ್ತಾ ಇರ್ತಾರೆ. ನ್ಯೂಸ್ ಅಲ್ಲಿ ಆ ಲೇಡಿ ಅವಳು ಬೊಂಬೆ ಹುಡಿಕೊಡಿ ಅಂತ ಹೇಳ್ತಾ ಇರ್ತಾಳೆ. ಇದ್ನೆಲ್ಲ ನೋಡಿ ಮದಿಗೆ ಎಲ್ಲ ರಮ್ಯಾ ಇಂದಾನೆ ಆಗ್ತಾ ಇರೋದು ಅಂತ ಕೋಪ ಬರ್ತಾ ಇರುತ್ತೆ. ಆಶಾ ಅವರಿಬ್ರು ಮಾತಾಡ್ಸ್ಕೊಂಡು ಅಲ್ಲಿಂದ ಈಚೆ ಹೋಗ್ತಾಳೆ. ಅವಾಗ ಆಶಾ ರಮ್ಯಾನ ನಿಮ್ನ ಎಲ್ಲೋ ನೋಡಿದಿನಲ್ಲ ಅಂತ ಹೇಳ್ತಾ, ನೀನೇ ಅಲ್ವಾ ಅವತ್ತು ಕಳ್ಳರ ಬಗ್ಗೆ ಕ್ಲೂ ಕೊಟ್ಟಿದ್ದು, ಗಂಡ ಹೆಂಡತಿ ಜಗಳ ಅಂದ್ರೆ ಏನಾದ್ರೂ ಕೌನ್ಸಿಲಿಂಗ್ ಬೇಕಾ ಅಂತಾಳೆ. ಇಬ್ರು ಬೇಡ ಅಂತ ಹೇಳಿ ಹೇಗೋ ಆಶಾನ ಸಾಗಾಕ್ತಾರೆ. ಆಶಾ ಕಳ್ಳತನದ ವಿಷಯನ ಸಂಪತ್ಗೆ ಹೇಳಿದ್ರೆ ಸಂಪತ್ ಬರೀ ಬೊಂಬೆ ಹುಡಿಕೊಡು ಸಾಕು, ಬೇರೆ ಏನು ಮಾಡ್ಬೇಡ ಅಂತ ಹೇಳ್ತಾನೆ. ಅದ್ರಿಂದ ಆಶಾಗೆ ಬೇಜಾರಾಗುತ್ತೆ. ಇವಾಗ ಇಲ್ಲಿ ಆಶಾಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಕಳ್ಳತನ ಆಗಿರೋ ಎಲ್ಲಾ ಮನೆಯಲ್ಲೂ ಕಳ್ಳತನ ಆಗುವಾಗ ಎಲ್ರು ಟ್ರಿಪ್ಗೆ ಹೋಗಿದ್ದು ಅಂತ ಹೇಳಿರ್ತಾರೆ. ಅಂದ್ರೆ ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರೋರು ಈ ಕೆಲಸನ ಮಾಡ್ತಾ ಇರ್ಬೇಕು ಅಂತ ಅನ್ಕೋತಾಳೆ. ಅದೇ ರೀತಿ ಆಶಾಗೆ ಮದಿ ಮತ್ತೆ ರಮ್ಯಾ ಪಕ್ಕದ ಮನೆಯ ಪಾರ್ವತಿ ಮೇಲೇನೆ ಡೌಟ್ ಬರುತ್ತೆ. ಆದ್ರೆ ಅರೆಸ್ಟ್ ಮಾಡೋಕೆ ಆಗಲ್ಲ. ಜೊತೆಗೆ ಸಂಪತ್ ಸಪೋರ್ಟ್ ಕೂಡ ಮಾಡ್ತಿರಲ್ಲ. ಅದಕ್ಕೆ ಕೇಸ್ ದೊಡ್ಡದಾದ್ರೆ ಸಂಪತ್ ಸಪೋರ್ಟ್ ಮಾಡ್ತಾನೆ ಅಂತ ಆಶಾ ಒಂದು ಪ್ಲಾನ್ ಮಾಡ್ತಾಳೆ. ಈ ಕಡೆ ಮದಿ ಮತ್ತೆ ರಮ್ಯಾ ಅವ್ರ ತಂದೆ ತಾಯಿ ಬರೋ ಮುಂಚೆ ಅವ್ರು ಮಾಡಿರೋ ಎಲ್ಲಾ ಪ್ಲಾನಿಂಗ್ ಟೂಲ್ಸ್ ನ ಬಚ್ಚಿಡ್ತಾ ಇರ್ತಾರೆ. ಇನ್ನೊಂದ್ ಮನೆ ಕಳ್ಳತನ ಮಾಡೋದು ಬಾಕಿ ಇರುತ್ತೆ. ರಮ್ಯಾ ಅದನ್ನು ಮುಗಿಸೋಣ ಅಂತಾಳೆ, ಮದಿ ಬೇಡ ಅಂತಾನೆ. ಅದಕ್ಕೆ ಇಬ್ರು ಜಗಳ ಆಡ್ತಾರೆ. ಅದೇ ಟೈಮ್ಗೆ ಮನೆಗೆ ಅವ್ರ ಪೇರೆಂಟ್ಸ್ ಬರ್ತಾರೆ. ಇಬ್ರು ಜಗಳ ನಿಲ್ಸಿ ಖುಷಿಯಿಂದ ಡೋರ್ ಓಪನ್ ಮಾಡ್ತಾರೆ. ಎಲ್ಲ ಊಟ ಮಾಡ್ತಾ ನ್ಯೂಸ್ ಹಾಕಿದಾಗ ನ್ಯೂಸ್ ಅಲ್ಲಿ ಆಶಾ ಈ ಕೇಸ್ ಬಗ್ಗೆ ಹೇಳ್ತಾ ಇರ್ತಾಳೆ. ಯಾರೋ ಕಳ್ಳರು ಮನೆಯೆಲ್ಲ ಕ್ಲೀನ್ ಮಾಡಿ ಬಿರಿಯಾನಿ ಮಾಡಿಟ್ಟು ಹೋಗ್ತಾ ಇದ್ದಾರೆ, ಕಳ್ಳತನ ಏನು ಆಗದೆ ಇದ್ರು ಬೇರೆಯವ್ರ ಮನೆಗೆ ನುಗ್ಗೋದು ತಪ್ಪು ಅಂತ ಹೇಳ್ತಾ ಇರ್ತಾಳೆ. ಅದು ಅಲ್ಲದೆ ಆ ಬಿರಿಯಾನಿ ತುಂಬಾ ಚೆನ್ನಾಗಿದ್ರಿಂದ ಆ ಬಿರಿಯಾನಿ ಫೇಮಸ್ ಆಗಿ ಹೋಗಿರುತ್ತೆ. ಅದನ್ನ ನೋಡ್ತಾ ಎಲ್ರು ನಗ್ತಾ ಊಟ ಮಾಡ್ತಾರೆ. ಊಟ ಆದ್ಮೇಲೆ ರಮ್ಯಾ ಸೈಲೆಂಟ್ ಆಗಿ ಹೋಗಿ ಪಿಂಕ್ ಕಲರ್ ಆನೆನ ಎತ್ತಿ ಡ್ರಾರ್ ಒಳಗೆ ಹಾಕ್ತಾಳೆ. ಆದ್ರೆ ಅದು ರಮ್ಯಾ ತಂದೆಗೆ ಗೊತ್ತಾಗಿ ಅವಳನ್ನ ಇಲ್ಲಿ ಬೊಂಬೆ ಇತ್ತಲ್ಲ ಎಲ್ಲಿ ಅಂತ ಕೇಳ್ತಾರೆ. ಮದಿ ಎಲ್ಲಾ ನಿಜ ಹೇಳ್ಬಿಡ್ತಾನೆ. ಅದ್ರಿಂದ ಮನೆಯಲ್ಲಿ ದೊಡ್ಡ ಗಲಾಟೆ ಆಗಿ ರಮ್ಯಾನ ಅವಳ ತಂದೆ ಕರ್ಕೊಂಡು ಹೋಗ್ಬಿಡ್ತಾರೆ. ಮದಿ ಕೂಡ ರಮ್ಯಾಗೆ ನೀನು ನಿಮ್ ಮನೆಯಲ್ಲಿದ್ರೇನೆ ಒಳ್ಳೇದು ಹೋಗು ಅನ್ಬಿಡ್ತಾನೆ. ಅದು ರಮ್ಯಾಗೆ ಹರ್ಟ್ ಆಗುತ್ತೆ. ಅವಳ ತಂದೆ ಜೊತೆ ಹೋಗ್ಬಿಡ್ತಾಳೆ. ಈ ಕಡೆ ಆಶಾಗೆ ಇವಾಗ ಸಂಪತ್ ಬ್ಯಾಕಪ್ ಟೀಮ್ ಕೊಡ್ತಾನೆ. ಈ ಕಡೆ ರಮ್ಯಾ ತಂದೆ ರಮ್ಯಾಗೆ ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕು ಅಂತಾರೆ, ಅವಳು ಹಾಕಲ್ಲ. ಅದಕ್ಕೆ ರಮ್ಯಾ ತಂದೆ ರೂಮ್ ಲಾಕ್ ಹಾಕೋತಾರೆ. ರಮ್ಯಾ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಅವಳ ಏರ್ ಪಿನ್ ಇಂದ ಲಾಕ್ ಓಪನ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಆದ್ರೆ ರಮ್ಯಾ ಡೈರೆಕ್ಟ್ ಮದಿ ಮನೆಗೆ ಹೋಗಲ್ಲ, ಕಳ್ತನ ಮಾಡದೆ ಬಿಟ್ಟಿರ್ತಾರಲ್ಲ ಆ ಮನೆಗೆ ಹೋಗ್ತಾಳೆ. ಈ ಕಡೆ ಆಶಾ 3 ಮನೆಯವರು ಟ್ರಿಪ್ಗೆ ಹೋಗಿದ್ದಾರೆ, ಆ ಮನೆ ವಾಚ್ ಮಾಡ್ಬೇಕು ಅಂತ ಅವಳ ಟೀಮ್ಗೆ ಹೇಳಿ 3 ಮನೆಗಳ ಕಡೆ ಹೋಗ್ತಾರೆ. ಈ ಕಡೆ ಮದಿಗೆ ಅವನ್ ಮಾವ ಕಾಲ್ ಮಾಡ್ತಾರೆ. ರಮ್ಯಾ ಮನೆಗೆ ಬಂದ್ಲ ಅಂತ ಕೇಳ್ತಾರೆ. ರಮ್ಯಾ ಪಕ್ಕ ಕಳ್ತನ ಮಾಡೋಕೆ ಹೋಗಿದ್ದಾಳೆ ಅಂತ ಅವನು ಕೂಡ ಆ ಮನೆಗೆ ಹೋಗ್ತಾನೆ. ಈ ಕಡೆ ಆಶಾ ಮೊದಲು ಒಂದ್ ಮನೆಗೆ ಹೋಗ್ತಾಳೆ. ನೋಡಿದ್ರೆ ಆ ಮನೆಯಲ್ಲಿ ಮನೆಯವರೇ ಇರ್ತಾರೆ. ಆಮೇಲೆ ಆಶಾ ಅವ್ರ ಟೀಮ್ಗೆ ಕಾಲ್ ಮಾಡಿ ಏನ್ ನಡೀತಿದೆ ಅಂತ ಕೇಳ್ತಾಳೆ. ರಮ್ಯಾ ಮನೆಯಲ್ಲಿರೋದು ಆಶಾ ಟೀಮ್ಗೆ ಗೊತ್ತಾಗಿ ಈಚೆಯಿಂದ ನೋಡ್ತಾ ಇರ್ತಾರೆ. ಅಲ್ಲಿಗೆ ಮದಿ ಕೂಡ ಬರ್ತಾನೆ. ಇಲ್ಲಿ ಇಬ್ರು ಮತ್ತೆ ಜಗಳ ಆಡೋಕೆ ಶುರು ಮಾಡ್ತಾರೆ. ರಮ್ಯಾ ಮದಿ ಜೊತೆ ಖುಷಿಯಾಗಿರ್ಬೇಕು ಅಂತ ಈ ರೀತಿ ಮಾಡ್ತಿರೋದಾಗಿ ಹೇಳ್ತಾಳೆ. ಮದಿ ಪೊಲೀಸರ ಕೈಲಿ ಸಿಕ್ಕಿ ಬಿದ್ರೆ ರಮ್ಯಾ ಜೀವನ ಹಾಳಾಗುತ್ತೆ ಅಂತ ಅವಳಿಗೆ ಕಳ್ತನ ಬೇಡ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಇಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅರ್ಥ ಆಗಿ ಇಬ್ರು ಹಗ್ ಮಾಡ್ತಾರೆ. ಅಷ್ಟರಲ್ಲಿ ಆಶಾ ಬಂದು ಇಬ್ರುನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಸಂಪತ್ ಕೊಟ್ಟ ಮಾತಿನ ಹಾಗೆ ಆಶಾ ಕಟೌಟ್ ನ ಸ್ಟೇಷನ್ ಮುಂದೆ ನಿಲ್ಸಿರ್ತಾನೆ. ಆಶಾ ಇಬ್ರುನು ಸೆಲ್ಗೆ ಹಾಕ್ತಾಳೆ. ಅಲ್ಲಿ ಇಬ್ರು ಮಾತಾಡ್ತಾ ಇರೋದನ್ನ ನೋಡಿ ಆಶಾಗೆ ಇಬ್ರು ಕಳ್ತನ ಮಾಡಿದ್ದು ಲೋನ್ ತೀರ್ಸೋಕೆ ಜೊತೆಗೆ ಖುಷಿಯಾಗಿರೋಕೆ ಅಂತ ಗೊತ್ತಾಗುತ್ತೆ. ಈ ಕಡೆ ಸಂಪತ್ ಪ್ರೆಸ್ ಅವ್ರಿಗೆಲ್ಲ ಆಶಾ ಬಗ್ಗೆ ಫುಲ್ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಆಮೇಲೆ ಒಳಗೆ ಹೋದ್ರೆ ಮದಿ ಮತ್ತೆ ರಮ್ಯಾ ಇರೋದೇ ಇಲ್ಲ. ಆಶಾನೆ ಅವ್ರ ಪ್ರೀತಿನ ನೋಡಿ ಬಿಟ್ಟು ಕಳ್ಸಿರ್ತಾಳೆ. ಇವಾಗ ಆಶಾ ಸಂಪತ್ಗೆ ಆನೆ ಬೊಂಬೆ ಕೊಟ್ಟು ನಿನ್ ಬೊಂಬೆ ಕಂಡಿಡಿ ಅಂತಿದ್ದೆ, ಬೊಂಬೆ ಹುಡುಕಿದೀನಿ ಅಂತ ಹೇಳ್ತಾಳೆ. ಕೊನೆಗೆ ಆಶಾ ಅವಳ ಗಂಡನ ಮನೆಗೆ ಹೋಗ್ತಾಳೆ. ಅವಳ ಜೀವನ ಕೂಡ ಸರಿ ಹೋಗುತ್ತೆ. ಈ ಕಡೆ ಮದಿ ಮತ್ತೆ ರಮ್ಯಾ ಬಿರಿಯಾನಿ ಸೆಂಟರ್ ಓಪನ್ ಮಾಡಿರ್ತಾರೆ. ಒಳ್ಳೆ ವ್ಯಾಪಾರ ಕೂಡ ಆಗ್ತಾ ಇರುತ್ತೆ. ಅಲ್ಲಿಗೆ ಆಶಾ ಅವಳ ಗಂಡನ ಜೊತೆ ಬಂದು ಬಿರಿಯಾನಿ ತಿಂದ ಎಲ್ಲಾ ಕೆಲಸ ಬಿಟ್ಟಿದ್ದೀರ ತಾನೆ ಅಂತ ಕೇಳ್ತಾಳೆ. ರಮ್ಯಾ ಮತ್ತೆ ಮದಿ ನಗಾಡ್ತಾ ಬಿಟ್ಟಿದೀವಿ ಅಂತಾರೆ. ಅವ್ರ ನಗೋದ್ ನೋಡಿದ್ರೆ ಪಕ್ಕ ಇನ್ನು ಕಳ್ಳತನ ಬಿಟ್ಟಿಲ್ಲ ಅಂತ ನಮ್ಗನ್ಸುತ್ತೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.
ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.